ನೋಡಿ ಟೊಮಾಟೊ ಚಟ್ನಿ ಮಾಡ್ತಾ ಇದ್ದೀನಿ ಇವತ್ತು. ಅರ್ಧ ಕೆಜಿ ಟೊಮಾಟೊ ತಗೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಟೊಮಾಟೊ ಹುರಿಯೋಕ್ಕೆ. ಟೊಮಾಟೊ ಹುರ್ಕೋಬೇಕು. ನೋಡಿ ಟೊಮಾಟೊ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಟೊಮಾಟೊ. ಪ್ಯಾನ್ ಚಿಕ್ಕದಾಗ್ಬಿಡ್ತು, ಈಗ ಬೇರೆ ಪ್ಯಾನಿಗೆ ಹಾಕಿದ್ದೀನಿ. ಟೊಮಾಟೊ ಚೆನ್ನಾಗಿ ಮೆತ್ತಗಾಗಂಗೆ ಬೇಯಬೇಕು ಎಣ್ಣೆಯಲ್ಲೇ. ಇದಕ್ಕೊಂದು ಸ್ವಲ್ಪ ಒಂದು ನಿಂಬೆಹಣ್ಣಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಅದಕ್ಕೆ ಸೇರಿಸ್ಬೇಕು. ಅದು ಅದರಲ್ಲೇ ಬೇಯಬೇಕು ಚೆನ್ನಾಗೆ. ಚೆನ್ನಾಗಿ ಅದು ಬೇಯ್ತಾ ಇರಲಿ. ಪುಡಿ ರೆಡಿ ಮಾಡೋಕ್ಕೆ ಜೋಡಿಸ್ಕೊಳ್ಳೋಣ. ಟೊಮಾಟೊ ಮತ್ತು ಹುಣಸೆಹಣ್ಣು ಸ್ವಲ್ಪ ಬೇಯ್ತಾ ಇರಲಿ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ, ನೀರೇ ಹಾಕಿಲ್ಲ ನಾವು. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸೇರಿಸುವಂಥ ಪುಡಿನ ಸ್ವಲ್ಪ ಹುರ್ಕೊಳ್ಳೋಣ. ಸೈಡಿಗೆ ಎತ್ತಿಟ್ಬಿಡ್ತೀನಿ ತಣ್ಣಗಾಗಲಿ. ನಾನು ಬೇರೆ ಪ್ಯಾನ್ ಇಟ್ಕೊತೀನಿ. ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಕೆಂಪು ಹುರಿಯೋಣ, ಸೀಸ್ಬಾರ್ದು. ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಸಣ್ಣ ಉರಿನಲ್ಲೇ ಕೆಂಪುಗಾಗ ಹುರ್ಕೊಳ್ಳೋಣ. ಇದು ಚಟಪಟ ಅಂತ ಸಿಡಿತೈತೆ. ಸಾಕು, ಇದು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಒಂದು ಜಾರಿಗೆ ಹಾಕೋದು. ಇದನ್ನೆಲ್ಲ ಜಾರಿಗೆ ಹಾಕಿದ್ದೀನಿ. ಈಗ ಸಣ್ಣಕ್ಕೆ ಪುಡಿ ಮಾಡ್ಕೊಂಡು ಬರ್ತೀನಿ. ಪೌಡ್ರ್ ಪುಡಿ ಮಾಡಿದ್ದೀನಿ. ಇಷ್ಟು ತರಿ ಇದ್ರೆ ಸಾಕು. ಇದಕ್ಕೆ ಒಂದು ದೊಡ್ಡ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಬಿಡ್ಬೇಕು. ಪುಡಿ ಮಾಡಿ ಎಲ್ಲ ತಣ್ಣಗಾಗಿದೆ. ಇದನ್ನು ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಪ್ಯಾನ್ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಇಷ್ಟು ಹಾಕಿದ್ದೀನಿ ನೋಡ್ರಿ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಸಾಸಿವೆ, ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಚೆನ್ನಾಗಿ ಸ್ವಲ್ಪ ಕೆಂಪಾಗಲಿ. ಟೊಮಾಟೊ ರುಬ್ಬಿಟ್ಟಿದ್ನಲ್ಲ ಅದನ್ನು ಸೇರ್ಸೋಣ ಇವಾಗ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರಕ್ಕೆ ನೋಡಿ ಹಾಕ್ಕೊಡ್ರಿ, ಇದು ತುಂಬ ಖಾರ ಇದೆ. 2 ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ ಖಾರದ ಪುಡಿ. ಚೆನ್ನಾಗಿ ಟೊಮೊಟೊ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲೇ. ಹಿಂಗೆ ಹಾಕ್ತಾ ಇದ್ದೀನಿ 1 ಸ್ಪೂನು. ಚೆನ್ನಾಗಿರುತ್ತೆ ಟೊಮೊಟೊ ಹಣ್ಣಿನ ಚಟ್ನಿಗೆ ಹಾಕಿದ್ರೆ ಹಿಂಗು. ವಾರದ ತನಕ ಇಟ್ಕೊಂಡು ತಿಂದರೂ ಏನಾಗಲ್ಲ, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ.
ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಮೆಂತ್ಯ, ಆ ಪುಡಿ ಹಾಕ್ತಾಯಿದ್ದೀವಿ. ಚಟ್ನಿ ರೆಡಿ ಆಯಿತು. ಈ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕ್ಬಿಟ್ರೆ ಸೂಪರ್ ಟೊಮೊಟೊ ಚಟ್ನಿ ರೆಡಿ. ರೊಟ್ಟಿ, ದೋಸೆಗೆ, ಚಪಾತಿಗೆ, ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ.